ಹುಬ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕಸಬಾಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಶಾಂತಿ ಸಭೆ ಮಾಡಬೇಕು, ಮತ್ತೆ ಒಂದು ಸಾರ್ವಜನಿಕರ ಜೊತೆ ಒಂದು ಡಿಸ್ಕಷನ್ ಮಾಡಬೇಕು ಅಂತಂದು ನಾರಾಯಣ್ ಸೋಫಾ ಅನ್ನುವಂಥ ಏರಿಯಾಗೆ ನಾನು ಮತ್ತೆ ನಮ್ಮೆಲ್ಲ ಅಧಿಕಾರಿಗಳು ಬಂದಿದ್ರು. ಇಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜನ ನಮ್ಮ ಹುಸೇನ್ ಸಾಬ್ ಅವರ ನೇತೃತ್ವದಲ್ಲಿ ಸೇರ್ಕೊಂಡಿದ್ದಾರೆ. ಮುಖ್ಯವಾಗಿ ಯುವ ಸಮುದಾಯ ಏನಿದೆ, ಯುವಕರೇನಿದ್ದಾರೆ, ಅವ್ರನ್ನ ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಡ್ರಗ್ಸ್ ಅಥವಾ ಬೇರೆ ಕಾನೂನು ಬಾಹಿರ ಚಟುವಟಿಕೆಗಳು ತೊಡಗಿಸ್ಕೊಳ್ಳುವಂಥದ್ದು, ಈ ಮೀಟರ್ ಬಡ್ಡಿ ದಂಧೆ ಮಾಡುವಂಥದ್ದು ಅಥವಾ ಬೇರೆ ಯಾವುದೇ ಒಂದು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಇರುವಂಥವ್ರನ್ನ ಮುಖ್ಯವಾಹಿನಿಗೆ ತರಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ. ಮತ್ತೆ ಗೌರಿ ಗಣೇಶ ಹಬ್ಬ ಮತ್ತೆ ಈದ್ ಮಿಲಾದ್ ಎಲ್ಲ ಬರ್ತಾ ಇದೆ, ಜೊತೆಗೆ ಬರ್ತಾ ಇದೆ. ಹಂಗಾಗಿ ನಮ್ಮ ಹುಬ್ಳಿ ಧಾರವಾಡ ನಗರ ಏನಿದೆ, ಇದೊಂದು ಶಿಕ್ಷಣ ಕಾಶಿ. ದಾರಾ ಬೇಂದ್ರೆಯವರು, ಸಿದ್ಧಾರೂಢರು ಸೇರಿದಂತೆ, ಸೂಫಿ ಸಂತರು ಸೇರಿದಂತೆ ಬಹಳಷ್ಟು ಜನ ಪುಣ್ಯ ಪುರುಷರು ಇದ್ದಂತ ಭೂಮಿ. ಇಲ್ಲಿ ಶಾಂತಿ ನೆಲೆಸಬೇಕು, ಸುರಕ್ಷತೆ ಭಾವ ಎಲ್ಲರಿಗೂ ಇರಬೇಕು. ಮನೆಯಿಂದ ಹೊರಗಡೆ ಹೋಗಿರುವಂತ ಮಕ್ಕಳು, ಹೆಣ್ಮಕ್ಳು, ವಿದ್ಯಾರ್ಥಿಗಳು ಸೇಫ್ ಆಗಿ ವಾಪಸ್ ಬರುವಂತ ನಿಟ್ಟಿನಲ್ಲಿ ನಮ್ಮ ಪೊಲೀಸ್ ಇಲಾಖೆ ಪ್ರಯತ್ನ ಸಾಗ್ತಾ ಇದೆ. ಮುಖ್ಯವಾಗಿ ಗಾಂಜಾ ಬಗ್ಗೆ ಇರ್ಬೋದು, ರೌಡಿಸಂ ಬಗ್ಗೆ ಇರ್ಬೋದು, ಅದೇ ರೀತಿ ಮೀಟರ್ ಬಡ್ಡಿ ದಂಧೆ ಇರ್ಬೋದು, ಬೇರೆ ಕಾನೂನು ಬಾಹಿರ ಚಟುವಟಿಕೆಗಳು ಇರ್ಬೋದು, ಎಲ್ಲದರ ವಿರುದ್ಧನೂ ನಾವು ಬಹಳ ಕಠಿಣ ಕ್ರಮ ತಗೊಂತಾ ಇದೀವಿ. ಸಾರ್ವಜನಿಕರು ಬಹಳ ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ. ಮುಖ್ಯವಾಗಿ ಪೇರೆಂಟ್ಸು ನಮ್ಮ ಮಕ್ಕಳನ್ನ ಒಳ್ಳೆ ದಾರಿಲಿ ತರಲಿಕ್ಕೆ ನಮಗೆ ಸಹಕರಿಸಿ ಅಂತ ಮನವಿ ಮಾಡ್ತಾ ಇದ್ದಾರೆ. ಸಾಕಷ್ಟು ಏರಿಯಾಗಳಿಗೆ ಬಂದು ಒಂದು ಪಬ್ಲಿಕ್ ಮೀಟಿಂಗ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಅತ್ಯಂತ ಶಾಂತಿ ಪ್ರಿಯ ನಗರ ಆಗಿ ಹುಬ್ಳಿ ಧಾರವಾಡ ಹೊರ ಹೊಮ್ಮಬೇಕು. ಇದು ಯಾವಾಗ್ಲೂ ಒಂದು ಪುಣ್ಯ ಪುರುಷರ ಬೀಡಿದು, ನೆಲೆಬೀಡು ಅಂತದ್ದು. ಮಧ್ಯದಲ್ಲಿ ಒಂದೆರಡು ಘಟನೆಗಳಾದಂಥ ಸಂದರ್ಭದಲ್ಲಿ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಆ ಕೆಟ್ಟ ಹೆಸರು ಯಾವುದೇ ಕಾರಣಕ್ಕೂ ಬರದ ರೀತಿಯಲ್ಲಿ ಪ್ರತಿಯೊಬ್ಬರು ಜವಾಬ್ದಾರಿಯಿಂದ ಇರಬೇಕು ಅಂತ ಈ ಮೂಲಕ ನಾನು ಮನವಿ ಮಾಡ್ತೀನಿ.